ನಮಸ್ಕಾರ ಫ್ರೆಂಡ್ಸ್, ನಾನು ಕೌಶಿಕ್ ಗೌಡ, ನಿಮ್ಮ ಅಂಬಿ ರೆಬೆಲ್ ನ್ಯೂಸ್ ಇಂದ. ಸದ್ಯ ಆನ್ಲೈನ್ ಬೆಟ್ಟಿಂಗ್ ಆಪ್ ಈ ಹೆಸರು ಕೇಳಿದ್ರೆ ಲಕ್ಷಾಂತರ ಪೋಷಕರು ಭಯ ಬೀಳ್ತಾರೆ. ಬರೀ ಪೋಷಕರಂತ ಅಲ್ಲ, ಕುಟುಂಬವರು ಯಾರಿದ್ದಾರೆ ಎಲ್ಲರೂ ಭಯ ಬೀಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಇದರಿಂದ ಸಾಕಷ್ಟು ಕುಟುಂಬಗಳು ಬೀದಿಗೆ ಬಂದಿವೆ. ಇದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಬರೀ ಆನ್ಲೈನ್ ಅಲ್ಲಿ ಬೆಟ್ಟಿಂಗ್ ಕಟ್ಟಿ ಮನೆ ಮಠ ಮಾರ್ಕೊಂಡವರು ತುಂಬಾ ಜನ ಇದ್ದಾರೆ. ಈ ಆನ್ಲೈನ್ ಬೆಟ್ಟಿಂಗ್ ಆಪ್ ನ ನಿಷೇಧ ಮಾಡ್ಬೇಕಂತ ಹೇಳಿ ಎಷ್ಟೋ ರಾಜ್ಯ ಸರ್ಕಾರಗಳು ಪ್ರಯತ್ನ ಪಟ್ಟರು, ಅದು ವಿಫಲವಾಗಿತ್ತು. ಆದ್ರೆ ಈಗ ಕೇಂದ್ರ ಸರ್ಕಾರ ಆನ್ಲೈನ್ ಬೆಟ್ಟಿಂಗ್ ಆಪ್ ಅನ್ನ ಕಡಿವಾಣ ಹಾಕುವಂತ ಮಸೂದೆಯನ್ನು ತಂದಿದೆ. ಈ ಆನ್ಲೈನ್ ಬೆಟ್ಟಿಂಗ್ ಆಪ್ ಇಂದ ಇವತ್ತು ಏನು ಯುವ ಜನತೆ ಇದ್ದಾರೆ ಅವರು ಜೂಜಾಡಿ ಮನೆ ಮಠ ಮಾರೋದಲ್ಲದಂತೆ ಇವತ್ತು ಸೂಸೈಡ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಉದ್ಯಮವು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವ ಉದ್ದೇಶದಿಂದ ಇದೆ. ಜೊತೆಗೆ ಇದನ್ನ ಕಡಿವಾಣ ಆಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಭಾರಿ ದೊಡ್ಡ ಅನಾಹುತ ಆಗುತ್ತೆ ಯುವ ಪೀಳಿಗೆಗೆ ಅಂತ ಹೇಳಿ ಕೇಂದ್ರ ಸರ್ಕಾರ ಇದನ್ನ ಕಡಿವಾಣ ಹಾಕ್ಬೇಕು ಅಂತ ಹೇಳಿ ಮಸೂದೆಯನ್ನ ಬಿಲ್ ಪಾಸ್ ಮಾಡಿದೆ. ಈ ಮಸೂದೆಯು ಅಕ್ರಮವಾದಂತ ಬೆಟ್ಟಿಂಗ್ ಮತ್ತು ವಂಚನೆಯನ್ನು ತಡೆಯುವುದಕ್ಕೆ ಕೇಂದ್ರ ಸರ್ಕಾರ ಮಾಡಿದೆ. ಈ ಮಸೂದೆಯನ್ನ ಯಾರು ಉಲ್ಲಂಘನೆ ಮಾಡಿದ ಸಂದರ್ಭದಲ್ಲಿ 1 ಕೋಟಿ ರೂಪಾಯಿ ದಂಡ ಮತ್ತು 3 ವರ್ಷ ಜೈಲು ಶಿಕ್ಷೆಯನ್ನು ಕೇಂದ್ರ ಸರ್ಕಾರ ಪ್ರಕಟಿಸಿದೆ. ಈ ಮಸೂದೆಯಿಂದ ಖೇಲೋ ಫ್ಯಾಂಟಸಿ ಮತ್ತು ಮೈ 11 ಡ್ರೀಮ್ ಸರ್ಕಲ್ ಕೆಲವು ಈ ರೀತಿ ಪ್ರಕರಣಗಳಲ್ಲಿ ವಾರೆಂಟ್ ಇಲ್ಲದೆ ಬಂಧನವಾಗುವಂತಹ ಪರಿಸ್ಥಿತಿಗಳನ್ನು ಅದರ ಮಾಲೀಕರು ಎದುರಿಸಬೇಕಾಗುತ್ತೆ. ಕೇಂದ್ರ ಸರ್ಕಾರ ಈ ನಡೆಯನ್ನು ಭಾರಿ ಕುಟುಂಬಗಳು ಮೆಚ್ಚುಗೆ ಪಡೆದಿದೆ. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಯುವ ಪೀಳಿಗೆ ಏನಿದ್ದಾರೆ ಈ ಜೂಜಿಂದ ಹಾಳಾಗ್ತಾ ಇದ್ದಾರೆ, ಅದನ್ನ ಆನ್ಲೈನ್ ಬೆಟ್ಟಿಂಗ್ ಗೇಮ್ ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಹೇಳಿ ಪ್ರಧಾನಿ ಮೋದಿ ಅವರು ಇದಕ್ಕೆ ದೃಢ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸ್ನೇಹಿತರೆ, ಅತಿ ಹೆಚ್ಚು 18 ವಯಸ್ಸಿಂದ 35 ವರ್ಷದ ಒಳಗಿನ ಹುಡುಗರು ಈ ಆನ್ಲೈನ್ ಜೂಜಿನ ಚಟಕ್ಕೆ ಬಲಿಯಾಗಿದ್ದಾರೆ. ಇದು ಪರ್ಯಾಯ ವ್ಯವಸ್ಥೆ ಇವತ್ತು ಏನ್ ನಡೀತಾ ಇದೆ, ಇದು ಸಮಾಜದಲ್ಲಿ ನಡೀತಾ ಇರತಕ್ಕಂತಹ ಒಂದು ದ್ರೋಹ. ಆನ್ಲೈನ್ ಕಂಪನಿನವರು ಮಾಡ್ತಾ ಇರೋಂತಹ ದೊಡ್ಡ ದ್ರೋಹ. ಬಹುತೇಕ ಸಾವು ನೋವುಗಳು ಇವತ್ತು ಅಪಘಾತದಿಂದ ಆಗುತ್ತೆ, ಇಲ್ಲಾಂದ್ರೆ ಕಾಯಿಲೆ ಬಂದು ಸಾಯುತ್ತಾರೆ. ಆದ್ರೆ ಇವತ್ತಿನ ಯುವ ಪೀಳಿಗೆ ಏನಾಗ್ತಾ ಇದ್ದಾರೆ ಅಂತಂದ್ರೆ ಆತ್ಮಹತ್ಯೆಗೆ ಬಲಿಯಾಗ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣವೇ ಈ ಆನ್ಲೈನ್ ಬೆಟ್ಟಿಂಗ್ ಆಪ್. ಈ ಡಿಜಿಟಲ್ ಯುಗದಲ್ಲಿ ನೀವು ಎಷ್ಟೇ ಜಾಗೃತೆಯಿಂದ ಇದ್ರೂ ಮೋಸಗಾರರು ನಿಮ್ ಸುತ್ತಮುತ್ತನೇ ಇರ್ತಾರೆ, ಅದು ನಿಮ್ ಫೋನ್ ಒಳಗಡೆನೆ ಇರ್ತಾರೆ. ಬೆಟ್ಟಿಂಗ್ ಆಪ್ಗಳ ಜಾಹೀರಾತುಗಳನ್ನು ನೀಡುವುದು ಅಪರಾಧ. ಹಲವಾರು ನಟ ನಟಿಯರಿಗೆ ಕೋರ್ಟ್ ನೋಟಿಸ್ ಅನ್ನು ನೀಡಿದೆ. ಇವತ್ತಿನ ಯುವ ಪೀಳಿಗೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಪೋಷಕರ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಳ್ಬಹುದು, ಆ ರೀತಿ ಎಲ್ಲ ಈ ವಂಚನೆ ಜಾಲಕ್ಕೆ ಸಿಕ್ಕಿ ಹಾಕಿಕೊಳ್ತಾ ಇದ್ದಾರೆ. ಹಾಗಾಗಿ ಈ ಮಸೂದೆ ಸಮರ್ಪಕವಾಗಿ ಜಾರಿಯಾಗಲಿ ಅಂತ ಅನ್ನೋದೇ ನಮ್ಮ ಆಶೆ. ಧನ್ಯವಾದಗಳು ಸ್ನೇಹಿತರೆ. ಇದೇ ತರ ಕಂಟೆಂಟ್ ಗಳಿಗಾಗಿ ನೋಡ್ತಾ ಇರಿ ಅಂಬಿ ರೆಬೆಲ್ ನ್ಯೂಸ್.